ಮದುವೆಯಲ್ಲಿ ಅರಿಶಿನ ಶಾಸ್ತ್ರ ಮಾಡೋದೇಕೆ ಗೊತ್ತಾ? ಮದುವೆಗೆ ಮುನ್ನ ದಿನ ಅಥವಾ 2 ದಿನಕ್ಕೂ ಮುನ್ನ ವಧುವರರಿಗೆ ಅರಿಶಿನ ಹಚ್ಚಿ ಅರಿಶಿನ ಶಾಸ್ತ್ರವೆಂಬ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ. ಈ ಶಾಸ್ತ್ರವಾದ ಬಳಿಕ ವಧು ವರ ಮನೆ ಬಿಟ್ಟು ಹೋಗುವಂತಿಲ್ಲ. ಈ ಕಾರ್ಯಕ್ರಮಕ್ಕೂ ಮುನ್ನವೇ ಇವರಿಬ್ಬರು ಹೊರಗಿನ ಕೆಲಸವನ್ನೆಲ್ಲ ಮುಗಿಸಿಕೊಂಡ್ಬಿಡ್ಬೇಕು. ಯಾಕಂದರೆ ಅರಿಶಿನ ಶಾಸ್ತ್ರ ಮುಗಿದ ಬಳಿಕ ವಧುವರನ ದೇಹ ಹಸಿಯಾಗಿರುತ್ತದೆ ಅಂತ ಹೇಳ್ತಾರೆ. ಅಂದರೆ ನಕಾರಾತ್ಮಕ ಶಕ್ತಿಗಳು ಸುಲಭವಾಗಿ ಬಂದು ತಾಕುವಷ್ಟು ನಾಜೂಕಾಗಿರುತ್ತದೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಅರಿಶಿನ ಶಾಸ್ತ್ರ ಮುಗಿದ ಬಳಿಕ ವಧುವರರು ವಿವಾಹವಾಗುವ ತನಕ ಎಲ್ಲಿಯೂ ಹೋಗುವಂತಿಲ್ಲ. ಹಾಗಾದರೆ ಈ ಅರಿಶಿನ ಶಾಸ್ತ್ರ ಮಾಡೋದಾದರೂ ಏಕೆ ಅಂತ ತಿಳಿಯೋಣ ಬನ್ನಿ. ಅರಿಶಿನ ಅಂದರೆ ಗುರುವಿನ ಬಣ್ಣ. ಅರಿಶಿಣಕ್ಕೆ ಹಿಂದೂ ಧರ್ಮದಲ್ಲಿ ಮಹತ್ವದ ಸ್ಥಾನವಿದೆ. ಅರಿಶಿಣವೆಂದರೆ ಮುತ್ತೈದೆಯ ಸಂಕೇತ. ಅಲ್ಲದೆ ಗುರುವಿನ ಆಶೀರ್ವಾದ ಬೇಕೆಂದರೆ ಹೇಗೆ ಹಳದಿ ಬಣ್ಣದ ಬಟ್ಟೆ ಧರಿಸಬೇಕೋ ಅದೇ ರೀತಿ ವೈವಾಹಿಕ ಜೀವನದಲ್ಲಿ ನಮಗೆ ನೆಮ್ಮದಿ ಬೇಕು ಅಂದರೆ ಗುರುವಿನ ಆಶೀರ್ವಾದ ಬೇಕೇ ಬೇಕು. ಹಾಗಾಗಿಯೇ ಅರಿಶಿನ ಶಾಸ್ತ್ರ ಮಾಡಲಾಗುತ್ತದೆ. ಅರಿಶಿನ ಮೈಗಂಟಿದರೆ ಗುರುವಿನ ಆಶೀರ್ವಾದ ಸಿಕ್ಕಂತೆ ಅನ್ನೋ ನಂಬಿಕೆ ಕೂಡ ಇದೆ. ಇನ್ನು ವಿವಾಹವಾದ ಬಳಿಕ ಪತ್ನಿ ಮಾಡುವ ಕೆಲ ಕೆಲಸಗಳಲ್ಲಿ ಪತಿಯ ಗುರುಬಲ ಹೆಚ್ಚಾಗುತ್ತದೆ ಮತ್ತು ಕಡಿಮೆ ಕೂಡ ಆಗುತ್ತದೆ. ಹಾಗಾಗಿಯೇ ಹಿಂದೂ ಧರ್ಮದಲ್ಲಿರುವ ಹಲವಾರು ನಿಯಮಗಳನ್ನು ತಪ್ಪದೇ ಅನುಸರಿಸಬೇಕು ಅಂತ ಹಿರಿಯರು ಹೇಳೋದು. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.